ಇದೆಯಾ? ನಾವು ಪಬ್ಲಿಕ್ ಪ್ಲೇಸ್ ಅಲ್ಲಿ ಇದೀವಿ ಅನ್ನೋದು ಮರ್ತೋಯ್ತಾ? ನೀನ್ ಕಣ್ಣಿದ್ರು ನನಗೆಲ್ಲ ಮರ್ತೋಗುತ್ತೆ ಅಮೂಲ್ಯ. ಹಲೋ ಮಿಸ್ಟರ್ ಮಾಡರ್ನ್ ರೋಮಿಯೋ, ನಿನ್ನ ಹತ್ರ ರೊಮ್ಯಾಂಟಿಕ್ ಒನ್ ಲೈನ್ ಪಂಚ್ ಹೊಡೆದ್ರೆ ಇಲ್ಲಿ ಯಾರು ಕರ್ಗೋರಿಲ್ಲ. ಸ್ವಲ್ಪ ಎಲ್ಲಿದೀವಿ ಏನ್ ಕತೆ ಅಂತ ನೋಡು, ಜನ ಏನ್ ಅಂದ್ಕೊಳ್ಳಲ್ಲ. ಅದು ಅಲ್ದೆ ನಮ್ಮ ಅಮ್ಮ ಏನಾದ್ರು ನೋಡಿದ್ರೆ ಅಷ್ಟೇ ಕತೆ. ನಿನಗೆ ಯಾವಾಗಿಂದ ನಿಮ್ಮ ಅಮ್ಮನ ಭಯ ಈ ಲೆವೆಲ್ ಕಾಡೋದಕ್ಕೆ ಶುರುವಾಯ್ತು? ಯಾವಾಗ ನಾನು ಇನ್ನ ಕಳ್ಕೊಂಡ್ ಬಿಡ್ತೀನೇನೋ ಅನ್ನೋ ಲೆವೆಲ್ಗೆ ಅಮ್ಮ ಹಠ ಮಾಡ್ದಾಗಿಂದ. ಆಮೇಲೆ ಅವರೇ ನಿನ್ನ ಕೈನ ತಂದು ನನ್ನ ಕೈ ಕೊಟ್ಟು ಇನ್ ಮೇಲೆ ನಾನೇ ಏನಾದ್ರು ಹೇಳಿದ್ರೆ ನನ್ನ ಮಾತನ್ನ ಕೇಳ್ಬೇಡ, ಇವಳ ನಿನಗೆ ಒಪ್ಸಿದೀನಿ ಅಂತ ಹೇಳಿಲ್ವಾ? ಹೌದಾ? ಹಾಗಂದ್ಲ? ಟೆನ್ಷನ್ ಅಲ್ಲಿ ಅಮ್ಮ ಏನ್ ಹೇಳಿದ್ಲು ಅನ್ನೋದೇ ಸರಿಯಾಗಿ ಕೇಳಿಸಿರ್ಲಿಲ್ಲ. ಹಾಗಾದ್ರೆ ಇನ್ನೊಂದು ವಿಷಯ ಹೇಳಿದ್ದಾರೆ. ಏನು? ಅವಳ ಎಲ್ಲಿ ಬೇಕಾದ್ರೂ ಎಷ್ಟು ಬೇಕಾದ್ರೂ ಪ್ರೀತಿ ಮಾಡುವಂತ. ಯಾಕೆ ಭಯನಾ? ಹಾ, ನಾನ್ ಮಾಮೂಲಿ ಹುಡುಗಿ, ಆದ್ರೆ ನೀನ್ ಹಾಗಲ್ಲ. ನೀನ್ ದೊಡ್ಡ ಬಿಸ್ನೆಸ್ ಮ್ಯಾನ್, ಸೆಲೆಬ್ರಿಟಿ, ನೀನ್ ದೊಡ್ಡ ಬಿಸ್ನೆಸ್ ಐಕಾನು. ನನಗೆ ಆತರ ಫೀಲೇ ಇಲ್ಲ. ನಿನ್ ಫೀಲ್ ಮನೆ ಹಾಳಾಯ್ತು, ಎಲ್ ವೈರಲ್ ಆಗ್ಬಿಡ್ತೀಯ ಅಂತ ಟೆನ್ಷನ್ ಆಗ್ತಿದೆ. ವೈರಲ್? ಏನ್ ಹೇಳ್ತಿದ್ಯಾ? ಈಗ ಅಂಬೆಗಾಲಿಡೋ ಮಕ್ಳ ಕೈಲಿ ಕೂಡ ಆಂಡ್ರಾಯ್ಡ್ ಫೋನ್ ಇರುತ್ತೆ. ಯಾರಾದ್ರೂ ಇದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ಜಗತ್ ಜಾಹೀರ್ ಆಗ್ಬಿಡ್ತೀವಿ, ತಿಳ್ಕೊ. ಹೆಲೋ, ಬಿಸ್ನೆಸ್ ಮ್ಯಾನ್ಗೊಂದು ಪ್ರೈವೇಟ್ ಲೈಫ್ ಅಂತ ಇರುತ್ತೆ. ಅಷ್ಟಕ್ಕೂ ನಮ್ಮ ಸಂಬಂಧ ಎಲ್ಲರಿಗೂ ಗೊತ್ತಾದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ? ನಾನ್ ತಾನೇ ನಿನ್ನ ಮದ್ವೆ ಆಗೋ ಹುಡುಗ. ಅದು ಗೊತ್ತು, ದ ವರ್ಲ್ಡ್ ಶುಡ್ ನೋ ಇಟ್. ವೇದಾಂತ್ ಅಮೂಲ್ಯನ ಮದುವೆ ಆಗ್ತಿದ್ದಾನೆ ಅಂತ. ಬರೀ ಒಪ್ಕೊಳ್ಳೋ ಅನ್ನೋ ವಿಚಾರ ನಿಮ್ ಮನೇಲಿ ಗೊತ್ತಾಗಿ ನಮ್ಮಿಬ್ರು ಕಟ್ಔಟ್ ನಿಲ್ಸಿದ್ರಾ? ನಿಮ್ ಮನೇಲಿರೋರೆಲ್ಲ ಸಖತ್ ಲೂಸ್ಗಳಲ್ವಾ? ಹೌದು, ಆದ್ರೂ ನಿನ್ನಷ್ಟಲ್ಲ, ನಿಮ್ಮಮ್ಮನಷ್ಟು ಅಂತೂ ಅಲ್ಲವೇ ಅಲ್ಲ. ದಿಗಿಡಿ ದಿಗಿಡಿ ತಿಂತಿಕಿ ಪಪ್ಪ, ತಿಂತಿಕಿ ಪಪ್ಪ, ದಿಗಿಡಿ ದಿಗಿಡಿ ತಿಂತಿಕಿ ಪಪ್ಪ. ಲೂಸು, ಏನಾಯ್ತು ನಿನ್ಗೆ? ಇಷ್ಟೊತ್ತು ಚೆನ್ನಾಗೇ ಇದಲ್ಲ, ನನಗೆ ಚೂಟೆ. ಅಲ್ಲ, ಅಣ್ಣ ಮತ್ತೆ ಅಮ್ಮ ಮದ್ವೆ ಆಗ್ತಾ ಇದಾರಲ್ಲ, ಅದು ನಿಜಾನೋ ಕನ್ಸೋ ಅಂತ ಹೇಳಿ ಚೆಕ್ ಮಾಡಕ್ಕೋಸ್ಕರ ಚೂಂಡೆ. ಇವಾಗ ಕನ್ಫರ್ಮ್ ಆಯ್ತು ಬಿಡು, ಅದ್ ನಿಜಾನೇ ಅಂತ. ಪಕ್ಕ ಒಂದ್ ರೌಂಡ್ ನಿನ್ಗೆ ಸ್ಕ್ರೂ ಲೂಸ್ ಆಗಿದೆ ಕಣೆ. ಅಷ್ಟು ಡೌಟ್ ಇದ್ದವಳು ನಿನ್ ಕೈಗೆ ಚೂಟ್ಕೋಬೇಕಿತ್ತು. ಹಾಗೆ ಮಾಡಿದ್ರೆ ನನಗೆ ನೋವಾಗುತ್ತಲ್ವಾ? ಅಷ್ಟೊಂದಿದ್ರೆ ನಿನಗೆ ಅಂತಾನೆ ಒಬ್ಬರನ್ನ ಕಟ್ಟಾಕಿದೀವಲ್ಲ, ಅವ್ರಿಗೋಗಿ ಚೂಟ್ಕೋ, ಗೊತ್ತಾಗುತ್ತೆ ನೋವು. ಹಲೋ ಚಿಲ್ಡ್ರನ್ಸ್, ನಿಮ್ ಈ ಚಿಕ್ಕ ಮಕ್ಕಳ ಆಟಕ್ಕೆಲ್ಲ ನಾ ಇಲ್ಲ. ನೀವು ವಿಚಿತ್ರ ಕುಡಿಗಳಿದಿರಲ್ಲ, ನೀವೇ ಏನಾದ್ರೂ ಮಾಡ್ಕೊಳ್ತೀವಿ. ಯಾಕೆ ನಿಂತ್ಕೊಂಡ್ಬಿಟ್ರಿ? ನಮಗೂ ನಿಂತ್ಕೊಳಕ್ ಬರುತ್ತೆ. ಯಾಕೆ ಚೂಟ್ದೆ? ಅವಾಗ್ಲೇ ಹೇಳಿದ್ನಲ್ಲ, ನಿಜಾನ ಕನ್ಸಂತ ಕನ್ಫರ್ಮ್ ಮಾಡ್ಕೊಳಕ್ಕೆ ಅಂತ. ಅದು ನಾನು ನಿಮ್ಮ ಮಣ್ಣಿನ ಚೂಟಿ ಕನ್ಫರ್ಮ್ ಮಾಡ್ಕೊಂಡಿಲ್ಲ. ಅದು ಅಣ್ಣನ ಚೂಟಿದ್ದು ಕೂಡ ಕನ್ಸ ಅಂತ ಹೇಳಿ ಡೌಟ್ ಆಯ್ತು, ಅದಕ್ಕೆ ಇನ್ನೊಮ್ಮೆ ಚೂಟಿ ಕನ್ಫರ್ಮ್ ಮಾಡ್ಕೊಂಡೆ. ಅದ್ಯಾ, ನನಗೂ ಯಾಕೋ ಇದು ಕನ್ಸ ಅಂತ ಡೌಟ್ ಆಗ್ತಿದೆ. ನಾನು ಕೊನೆ ಸಲ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ಲಾ? ವೈ ನಾಟ್ ಬ್ರದರ್? ಸಾರ್ಥಕ್ ಇಸ್ ಆಲ್ವೇಸ್ ರೆಡಿ. ಅದು ಯಾವ ಗಳಿಗೆ ಹುಟ್ಬಿಟ್ರು ನೀವಿಬ್ರು. ವಸಿಷ್ಠ ವಂಶದ ಅಳಿ ಆಗಿದ್ದೆ ತಪ್ಪಾಗೋಯ್ತು. ನೀವೆಲ್ಲ ಈ ಲೆವೆಲ್ಗೆ ಮೆಂಟ್ಲುಗಳು ಅಂತ ಗೊತ್ತಿದ್ರೆ ಬೇರೆ ಯಾವ್ದಾದ್ರು ಹುಡುಗಿನ ಗಂಟ ಹಾಕುತ್ತಿದ್ದೆ. ಅವಳು ದೊಡ್ಡ ರಾಕ್ಷಸಿ ಆಗಿದ್ರು ಜೀವನ ಇದಕ್ಕಿಂತ ಎಷ್ಟೋ ಚೆನ್ನಾಗಿರೋದು. ಇಂಥ ಆಪಾದನೆ ಕೇಳಿದ ಮೇಲೂ ನಿಂಗೆ ರಕ್ತ ಕುದಿತಾ ಇಲ್ವಾ ಬ್ರದರ್? ಬರೀ ಕುದಿಯದ ಉಕ್ಕಿ ಹರಿದು ಬ್ಲಾಸ್ಟ್ ಆಗೋ ಸ್ಟೇಜ್ ಅಲ್ಲಿ ಇದೆ. ದೆನ್ ಅಟ್ಯಾಕ್! ಅಟ್ಯಾಕ್!
ಅದೇನಾಯ್ತು ಅಂದ್ರೆ ಏನು ಹೇಳ್ಬಿಡಿ ಬಾವ. ಅಣ್ಣ ಅದು ಹಾಗೆಲ್ಲ ಕಣೋ. ವಿಷಯ ಏನು ಅಂತಂದ್ರೆ ಸಾರಿ ಕಣವನ್ನ, ನನ್ನ ಹತ್ರ ಹೇಳಕ್ಕೇನು ಮಾತಿಲ್ಲ. ಆದ್ರೆ ನನ್ ಮುಚ್ಚಿಡಕ್ಕೂ ಒಂದು ಕಾರಣ ಇತ್ತು. ಯಾಕೆ ಹೀಗೆ ಮಾಡಿದೆ? ಏನಿದೆಲ್ಲ? ಏನಾಯ್ತು? ಅವತ್ತು ಏನೇ ಆದ್ರೂ ಅವರೆಲ್ಲ ಡೆಲ್ಲಿಗೆ ಹೋಗಿ ಬರೋವರೆಗೂ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಷ್ಟೇ. I'm really sorry, Adya. ನಾವು ಪಡ್ಕೊಂಡು ಬಂದಿರೋದೇ ಇಷ್ಟು. ಅದೇಗ್ ಬಿಡಕ್ ಸಾಧ್ಯ ಆದ್ಯಾ? ಅಲ್ಲಿ ಏನಿತ್ತು ನಿನ್ಗೇನ್ ಗೊತ್ತಾಗ್ಲಿಲ್ವಾ? ನನಗೆ ಗೊತ್ತಿಲ್ಲ ವಿಕಿರಣ. ಕಾಲಿಗೇನು ಸಿಕ್ಕಾಕೊಂಡಂಗಾಯ್ತು, ಬ್ಯಾಲೆನ್ಸ್ ತಪ್ಪು ಬಿದ್ದೆ. ನಂಗೆ ಸರಿಯಾಗಿ ಏನೂ ನೆನಪಿಲ್ಲ. ನಿನಗೆ ಯಾಕೆ ಹೀಗಾಗತ್ತೆ? ನನ್ನ ಹತ್ರ ತಡ್ಕೊಳಕ್ ಆಗ್ತಿಲ್ಲ ಆದ್ಯಾ. ಮನೇಲಿ ಯಾರಿಗೂ ಗೊತ್ತು ಮಾಡದೆ ಹೇಗಾರ ಬದುಕ್ತಾ ಇದ್ದೀರಾ ನೀವು? ಸಾವಿರ ಸಲ ಮಾತಾಡಿದ್ವಿ ಮಗು ಬಗ್ಗೆ. ಒಳಗಡೆ ಇಷ್ಟು ನೋವಿಡ್ಕೊಂಡು ಹೇಗೆ ನಗ್ತಾ ಇದೆ ನೀನು? ನನಗೆ ಬೇರೆ ದಾರಿನೇ ಇರ್ಲಿಲ್ಲ ಅಣ್ಣ. ನಾನು ಹಾಗೆ ಮಾಡಿರ್ಲಿಲ್ಲ ಅಂದ್ರೆ ವೇದಾಂತಣ್ಣ ಆಗ್ರಾಗ ಹೋಗ್ತಿದ್ನ, ಮದ್ವೆ ಪ್ರಪೋಸ್ ಮಾಡ್ತಿದ್ನ. ನಮಗೋಸ್ಕರ ಅವ್ನು ಏನೆಲ್ಲ ಮಾಡಿದಾನೆ. ಆದ್ರೆ ಇವಾಗ ಮತ್ತೆ ನಾನು ಅವ್ನ ಖುಷಿಗೆ ಅಡ್ಡ ಬರಬಾರ್ದು ಅಂತ ಅನಿಸ್ತು ಕಣೋ. ಇಲ್ಲ ಅದ್ಯಾ, ಈ ವಿಷಯದಲ್ಲಿ ನೀನ್ ದೊಡ್ಡ ತಪ್ಪು ಮಾಡಿದ್ಯಾ. ಅಗ್ರಜ ಲವ್ ಪ್ರಪೋಸ್ ಮಾಡಕ್ ಹೋಗಿರಲಿಲ್ಲ, ಮದ್ವೆ ತಾನೆ. ಅವರಿಬ್ರು ಅವ್ರ ಪ್ರೀತಿನ ಯಾವಾಗ್ಲೂ ಒಪ್ಕೊಂಡಿದ್ರು. ಮದ್ವೆ ಪ್ರಪೋಸಲ್ ಇಲ್ಲಾದ್ರೂ ಮದ್ವೆ ಆಗ್ತಿತ್ತಲ್ವಾ? ಇವಾಗ ಹಾಗೆ ಅನ್ಸುತ್ತೆ, ಆದ್ರೆ ಆ ಕ್ಷಣ ಬೇರೆನೇ ಇತ್ತು. ಅಮ್ಮು ಅಣ್ಣನ ಅವಾಯ್ಡ್ ಮಾಡ್ತಾ ಇದ್ದಾಳೆ. ಅವ್ನ ಮನ್ಸಲ್ಲಿ ಏನೋ ಕೊರಗಿದೆ ಅಂತ ಅಣ್ಣ ನನ್ನ ಹತ್ರ ಹೇಳ್ತಾ ಇದ್ದ. ಆ ಕೊರಗು ಮದ್ವೆ ಬಗ್ಗೆ ಇರೋ ಅನುಮಾನನೇ. ಒಂದ್ ಹೆಣ್ಣಿನ ಜಾಗದಲ್ಲಿ ನಿಂತು ನೋಡಿದ್ರೆ ಅರ್ಥ ಆಗತ್ತೆ ಆ ಇನ್ಸೆಕ್ಯೂರಿಟಿ ಏನು ಅಂತ. ಅದಕ್ಕೆ ಹಾಗೆ ಮಾಡ್ದೆ. ಬಾಬಾ, ನೀವಾದ್ರೂ ಹೇಳ್ಬೋದಾಗಿತ್ತಲ್ಲ ಬಾಬಾ. ಹೇಳ್ಬಾರ್ದು ಅಂತ ನನ್ನ ಹತ್ರ ಮಾತು ತಗೊಂಡ್ಲು ವಿಕ್ಕಿ. ಹೇಳಿದ್ರು ಕೂಡ ಏನೂ ಬದಲಾಗ್ತಿರ್ಲಿಲ್ಲ. ಮಗು ಅಂತೂ ವಾಪಸ್ ಬರ್ತಿರ್ಲಿಲ್ಲ ಅಲ್ವಾ? ಹೇಗ್ರ ಸಹಿಸ್ಕೊಂಡಿದ್ರಿ ಇದನ್ನೆಲ್ಲ? ಅದ್ಯಾ, ತುಂಬಾ ಸ್ಟ್ರಾಂಗ್ ಕಣೆ ನೀನು. ಹಾಗಿದ್ರೆ ಖಂಡಿತ ಹ್ಯಾಂಡಲ್ ಮಾಡಕ್ಕಾಗ್ತಿಲ್ಲ.
ಹ್ಯಾಪಿ ಹೋಳಿ ಅಹಲ್ಯ, ಹ್ಯಾಪಿ ಹೋಳಿ ಅಹಲ್ಯ ಹೀಗೆ ಹೇಳಬೇಕು ಅನ್ಸುತ್ತೆ. ಆದರೆ ಹ್ಯಾಪಿನೆಸ್ಸೇ ಇಲ್ವಲ್ಲ ಕಂದ. ಕೆಲವೊಂದು ಹಬ್ಬಗಳು ಹಿಂದಿನ ವರ್ಷದ ಆಚರಣೆ ನೆನಪು ಮಾಡುತ್ತೆ, ಮತ್ತೆ ಮುಂದಿನ ವರ್ಷಕ್ಕೆ ಒಂದಷ್ಟು ನೆನಪುಗಳನ್ನ ಕಟ್ಕೊಡುತ್ತೆ. ಆದರೆ ಈ ಹೋಳಿ ಮಾತ್ರ ನಮ್ಮ ಲೈಫಲ್ಲಿ ಬಣ್ಣಕ್ಕೆ ಬಣ್ಣ ಕಮ್ಮಿ ಆಗೋಗಿದೆ. ಅದು ಎಷ್ಟೇ ಅಚ್ಚಾಗಿರೋ ಬಣ್ಣ ತಂದರೂ ಆಸೆ ಹೋಗಿರೋ ಥರನೇ ಅನ್ಸುತ್ತೆ. ಹೇಗಿದ್ದೆ ನೀನು? ಪಟಾಕಿ ಥರ ಸಿಡಿತಿದ್ದೆ. ನಿನ್ನಷ್ಟು ಎನರ್ಜಿ ಇರೋ ವ್ಯಕ್ತಿ ನಾನು ನೋಡೇ ಇರಲಿಲ್ಲ. ಇಡೀ ಆಕಾಶದ ಬಣ್ಣ ಬದಲಾಯಿಸಬೇಕು, ನೀಲಿ ಬಣ್ಣ ನೋಡಿ ನೋಡಿ ಬೋರ್ ಆಗೋಗಿದೆ ಅಂತ ಹುಚ್ಚಾಟ ಆಡ್ತಿದ್ದೆ. ಅದೇ ಆಕಾಶಕ್ಕೆ ಏಣಿ ಹಾಕೋ ಹಂತದಲ್ಲಿದ್ದೆ. ಆದ್ರೆ ಎಲ್ಲ ಹಾಳಾಗೋಯ್ತಲ್ಲ ಪುಟ್ಟ. ಈ ವೇದಾಂತ ಅನ್ನೋ ವ್ಯಕ್ತಿ ನಿನ್ನ ಲೈಫಲ್ಲಿ ಬರ್ದೇ ಹೋಗಿದ್ದಿದ್ರೆ ನಿನ್ನ ಲೈಫಲ್ಲಿ ನಿನ್ಗೆ ಎಷ್ಟು ಖುಷಿಯಾಗಿರ್ತಿದ್ದೆ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗ್ತಾ ಇಲ್ಲ. ಕೋಟಿ ಕನ್ಸುಗಳು ಕಟ್ಕೊಂಡಿರೋ ಕಣ್ಗಳನ್ನ ನಿಶ್ಚಲ ಮಾಡಿ ಹೋಗ್ಬಿಟ್ಟ. ನಾನ್ ಬಿಡಲ್ಲ ಕಂದ, ನಾನ್ ಬಿಡಲ್ಲ. ನಿನ್ನ ಈ ಸ್ಥಿತಿಗೆ ತಂದಿದ್ದ ಅವನ್ನ ಖಂಡಿತ ನಾನು ಸುಮ್ಮನೆ ಬಿಡಲ್ಲ. ಈಗ ಅವ್ನು ತುಂಬಾ ದೊಡ್ಡ ವ್ಯಕ್ತಿ ಆಗ್ಬಿಟ್ಟಿದ್ದಾನೆ. ಅಷ್ಟು ಸುಲಭವಾಗಿ ಯಾರ ಕೈಗೂ ಸಿಗಲ್ಲ. ಆದ್ರೆ ಇವತ್ತಲ್ಲ ನಾಳೆ ನಾನು ಅವನಿಗೊಂದು ಗತಿ ಕಾಣಿಸ್ತೀನಿ. ಇದು ಈ ನಿನ್ನ ಅಣ್ಣನ ಶಪಥ. ರಕ್ತಾನು ಇದೇ ಬಣ್ಣದಲ್ಲಿರುತ್ತೆ. ಮುಂದಿನ ಹೋಳಿ ಅಷ್ಟರಲ್ಲಿ ನಿನ್ನ ರಕ್ತದಲ್ಲಿ ನಾನು ಹೋಳಿ ಆಡ್ತೀನಿ. ನಿನಗೆ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ ಕಂದ, ಆದರೆ ಟಿವಿ ಆನ್ ಮಾಡಿದಾಗೆಲ್ಲ ನೀನು ಸ್ವಲ್ಪ ರಿಲ್ಯಾಕ್ಸ್ ಆದಾಗ ಕಾಣಿಸ್ತೀಯ. ಹಾಗೆ ಒಂದು ಗಂಟೆಲಿ ನೀನು ನಿದ್ದೆನೂ ಮಾಡ್ತೀಯ ಕಂದ. ನೀನು ಮತ್ತೆ ಮೊದಲಿನ ಥರ ಆಗೋ ಹಾಗೆ ನಾನು ಮಾಡ್ತೀನಿ. ನಿನಗಿಂತ ಕೆಟ್ಟ ಸ್ಥಿತಿಗೆ ಆ ವೇದಾಂತ ನಾನು ಕಳಿಸ್ತೀನಿ. ಈಗ ನಮ್ಮ ರಾಜ್ಯದ ಖ್ಯಾತ ಬಿಸ್ನೆಸ್ ಐಕಾನ್ ವೇದಾಂತ್ ವಶಿಷ್ಠ ಅವ್ರ ಮನೆಯಲ್ಲಿ ಹೋಳಿ ಹೇಗೆ ಆಚರಿಸ್ತಿದ್ದಾರೆ ಅಂತ ನೋಡೋಣ. ವೇದಾಂತ್ ವಶಿಷ್ಠ ಸರ್, ನಿಮಗೆ ಹುಡುಗಿಯರಂದ್ರೇ ಆಗಲ್ಲ. ನಿಮ್ಮ ಸಕ್ಸಸ್ ಇಂದ ಯಾವ ಹೆಣ್ಣು ಇಲ್ಲ ಅಂತ ನೀವು ಇಂಟರ್ವ್ಯೂಗಳಲ್ಲಿ ಮಾತಾಡಿದ್ದ ನಾವು ಕೇಳಿದೀವಿ. ಈಗ ಮದ್ವೆ ಆಗ್ತಾ ಇದ್ದೀರಾ ಅಂತ ಸುದ್ದಿ ಹರಡ್ತಾ ಇದೆ. ಆ ಸುದ್ದಿ ನಿಜಾನೇ ಆದ್ರೆ ನಿಮ್ ಈ ಚೇಂಜಸ್ಗೆ ಏನ್ ಕಾರಣ? ಅಫ್ಕೋರ್ಸ್ ನನ್ನ ಇಂಟರ್ವ್ಯೂಗಳಲ್ಲಿ ನನಗೆ ಹೇಳಿರೋದು ನಿಜ. ಅಂಡ್ ಈಗ ಹರಿದಾಡ್ತಿರೋ ಸುದ್ದಿ ಕೂಡ ನಿಜಾನೇ. ಆದ್ರೆ ಆ ಸುದ್ದಿ ಹೇಗೆ ಹಬ್ತು ಅನ್ನೋದು ಮಾತ್ರ ನನಗೆ ಗೊತ್ತಾಗ್ತಿಲ್ಲ. ನನ್ನ ಆಫೀಸಲ್ಲಿ ಒಂದೇ ಒಂದು ಹುಡುಗಿ ಕೂಡ ಇರಲಿಲ್ಲ. ಎಲ್ಲರೂ ಮೇಲ್ ಎಂಪ್ಲಾಯೀಸ್. ಅಲ್ಲಿಗೆ ಮೊದಲ ಹುಡುಗಿ ಎಂಪ್ಲಾಯ್ ಆಗಿ ಬಂದಿದ್ದೆ ಅಮೂಲ್.
ಇವಳ ಮೇಲೆ ಆಫೀಸ್ ಅಷ್ಟೇ ಅಲ್ಲ, ನನ್ನ ಪರ್ಸೆಪ್ಷನ್ ಕೂಡ ತುಂಬಾ ಬದಲಾಯಿತು. ನೋ ಆಮೇಲೆ ಲವ್ ವಿತ್ ಅಮೂಲ್ಯ. ಶಿ ಇಸ್ ಮೈ ವುಮನ್. ಬರೀ ಲವ್ ಅಷ್ಟೇ ಅಲ್ಲ, ಇನ್ನು 3 ದಿನದಲ್ಲಿ ನಮ್ಮ ಎಂಗೇಜ್ಮೆಂಟ್ ಕೂಡ ಪ್ಲಾನ್ ಆಗ್ತಾ ಇದೆ. ಹೌದಾ ಸರ್? ಈ ಸುದ್ದಿ ನಮ್ಮ ಚಾನೆಲ್ ಅಲ್ಲೇ ಫಸ್ಟ್ ಕವರ್ ಆಗ್ತಾ ಇರೋದು. ಆದ್ರೆ ನಿಮ್ಮ ಅಭಿಪ್ರಾಯ ಬದಲಾಗಿರೋದಕ್ಕೆ ನೀವು ರೀಸನ್ ಹೇಳಿಲ್ಲ ಸರ್. ನನ್ನ ಬದಲಾವಣೆಗೆ ಕಾರಣ ಅಮೂಲ್ಯ. ಇವಳನ್ನ ರೌಡಿ ಬೇಬಿ ಅಂತ ಕರಿತೀನಿ. ಇವಳೊಳಗೆ ಒಂದು ರೌಡಿನೂ ಇದ್ದಾಳೆ, ಮುದ್ದಾದ ಹುಡುಗಿ ಕೂಡ ಇದ್ದಾಳೆ. ಇವಳು ನೋಡಿ ಫಿದಾದ್. ಫಾರ್ ದ ಫಸ್ಟ್ ಟೈಮ್ ಐ ಫಾಲ್ ಇನ್ ಲವ್ ವಿತ್ ಹರ್. ಸರ್ ನಿಮ್ ಬಗ್ಗೆ ಸಖತ್ ಬಿಲ್ಡಪ್ ಕೊಟ್ಟಿದ್ದಾರೆ. ಹೇಗ್ ಬದಲಾಯಿಸಿದ್ರು ಇವ್ರನ್ನ? ಹೆಣ್ಮಕ್ಳು ಮನ್ಸು ಮಾಡಿದ್ರೆ ಯಾರನ್ನ ಬೇಕಿದ್ರು ಸರಿ ಮಾಡ್ಬೋದು. ನಮ್ ಹುಡ್ಗಂಗೆ ಒಂದೇ ಒಂದ್ ಆವಾಜು ಫುಲ್ ಸಾಫ್ಟ್ ಆಗ್ಬಿಟ್ಟ. ಬಾಸ್, ಲವ್ ಎಲ್ಲಾರನ್ನೂ ಬದಲಾಯಿಸುತ್ತೆ ಅನ್ನೋದಕ್ಕೆ ನೀವೇ ದೊಡ್ಡ ಎಕ್ಸಾಂಪಲ್ ಅಲ್ವಾ? ಯಾಕೆ ಹಾಗನ್ನಿಸ್ತು ನಿಮ್ಗೆ? ಬೇರೆಯವ್ರು ಅರೇಂಜ್ ಮಾಡಿರೋ ಪಾರ್ಟಿಗೆ ಹೋಗದೆ ಇರೋ ನೀವು ಪಾರ್ಟಿ ಕೊಡ್ತಾ ಇದ್ದೀರಾ ಅಂದ್ಮೇಲೆ ಇದೆಲ್ಲ ಪ್ಯಾರ್ ಕ ಸೈಡ್ ಎಫೆಕ್ಟ್ಸ್ ತಾನೆ. ವಾಟ್ ನಾನ್ಸೆನ್ಸ್. ಇವಳ ನೀವು ಸುಮ್ಮನೆ ಅಗ್ರಜ, ಪಾರ್ಟಿ ರೇಂಜ್ ಏನು? ಯಾವ್ದಲ್ಲೋ ಇದೆ, ಯಾವ್ದಲ್ಲೋ ಇಲ್ಲ. ಮೊದಲೇ ಹೇಳ್ಬಿಡಪ್ಪ, ನಮಗೆ ನೆಂಡಿ ಸಿಗುತ್ತೆ. ಯಾವ ರೆಸ್ಟ್ರಿಕ್ಷನ್ಸು ಇಲ್ಲ ವಿಕ್ರಾಂತ್. ನಿಮ್ಗೆ ಏನ್ ಬೇಕೋ ಆರ್ಡರ್ ಮಾಡಿ. ಬಾಸ್, ಡ್ರಿಂಕ್ಸ್ ಆರ್ಡರ್ ಮಾಡ್ಬೋದಾ? ಮಾಡಿ, ನೋ ಪ್ರಾಬ್ಲಮ್. ಅದು ಲಿಮಿಟಲ್ಲಿ ಇರಲಿ, ಓವರ್ ಆಗೋದು ಬೇಡ. ಏನ್ರಿ ಬುಳ್ಳ ನಿಮ್ ಲಕ್ಕು, ಇದಕ್ಕೂ ಪರ್ಮಿಷನ್ ಸಿಕ್ಬಿಡ್ತಲ್ರಿ? ಅದನ್ನೇ ದೊಡ್ಡದಾಗಿ ಹೇಳಿ ನಮ್ ಬಡ ಬಸ್ ವಿಕೃತ ಮನ್ಸನ ಪರ್ಚಿ ಚುಚ್ಚಿ ಆಮೇಲೆ ಅದಕ್ಕೂ ಕಲ್ಲಾಕ್ಬೇಡಿ. ಸುಮ್ನೆ ಇರಿ ಸಾರ್. ವಿಕ್ರಾಂತ್, ಅಯ್ಯೋ ಹ್ಯಾಪಿ ಕೇಳ್ತಿಯಲ್ಲ ಅಗ್ರಜ, ಇದಕ್ಕಿಂತ ಬೇಕಾ? ನೀನು ಡ್ರಿಂಕ್ಸ್ಗೆ ಪರ್ಮಿಷನ್ ಕೊಟ್ಟಿದ್ಯಾ, ಅಲ್ಲಿಗೆ ಸ್ವರ್ಗಕ್ಕೆ 3 ಗೇಣು ಹಬ್ಬ ಮಾಡದೆ. ಬಡ ಬಾಸ್ ಅಂದಾಗೆ ನಿಮ್ಗೆ ಯಾವ ಬ್ರ್ಯಾಂಡ್ ಆರ್ಡರ್ ಮಾಡ್ಲಿ? ನಿಮ್ ಬ್ರ್ಯಾಂಡೇ ಗೊತ್ತಿಲ್ಲ ನಮ್ಗೆ. ವೇದಾಂತ್ ವೆಂಚರ್ಸ್ ಅನ್ನೋದೇ ಒಂದು ಬ್ರ್ಯಾಂಡ್.
ನನ್ನ ಪಾಲಿಗೆ ಅದೇ ಬ್ರ್ಯಾಂಡ್. ನೀವ್ ಹೇಳೋ ಯಾವ ಬ್ರ್ಯಾಂಡ್ ಕೂಡ ನನಗೆ ಬೇಡ. ಏ ಕಮಾನ್ ವೇದಾಂತ್. ಸಾರ್ಥಕ್ ಸರ್, ದಯವಿಟ್ಟು ನೀವು ಇರೋದನ್ನು ಹಾಳು ಮಾಡಬೇಡಿ. ಏನ್ ಬಿಡ್ಲಾ, ಏನ್ ಆರ್ಡರ್ ಮಾಡಿದ್ರಿ? ಎಲ್ಲರಿಗೂ ಒಂದು 30 ಬಾಸ್ಗೆ ಸ್ಪೆಷಲ್ ಆಗಿ ಒಂದು 20 ಫ್ರೂಟ್ ಜ್ಯೂಸ್. ಸಾರ್ಥಕ್ ಸರ್, ಇವತ್ತೇನಾದ್ರೂ ಮಾಡಿ ಬಡ ಬಾಸ್ಗೆ ಎಣ್ಣೆ ಒಡಿಸ್ಲೇಬೇಕಲ್ಲ. ಏನ್ರಿ ಕಾಂತ ಅದು ಕುಸ್ಕುಸು ಅಂತಿದ್ದೀರಾ? ಏನೂ ಇಲ್ಲ ಬಡ ಬಾಸ್, ಅದು ಜಾಸ್ತಿ ಕುಡಿದು ಟೈಟ್ ಆಗಿ ಅಂತ ವಾಂತಿ ಮಾಡಬಾರ್ದು, ಲಿಮಿಟ್ ಆಗಿ ಇರ್ಬೇಕು ಅಂತ ಹೇಳ್ತಾ ಇದ್ದೆ. ಎಡೆ ಬಂತು. ರೀ ಬಿಡ್ಲಾ, ಇಷ್ಟೊಂದು ಸೀರಲ್ರಿ, ಯಾವನ್ರಿ ಕುಡಿತಾನೆ ಇಷ್ಟೊಂದು? ಮತ್ತೆ ನಮ್ದೇನು ಕುಡುಕ್ರು ಅನ್ಕೊಂಡ್ಬಿಟ್ರ? ಮೊದಲು ನಮ್ಮ ಹೆಂಗಸರು ಬೈತಾರೆ. ತಗೊಳ್ಳಿ ಹಾಕೊಳ್ಳಿ ಬೇಗ. ಬಾಸ್ ತಗೊಳ್ಳಿ, ನಿಮ್ಮ ಸ್ಪೆಷಲ್ ಫ್ರೂಟ್ ಜ್ಯೂಸ್ 20%. ಸೈಡ್ಸ್